ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮೇಷರಾಶಿಯವರ ಬರುವಂತ ದಿನಗಳು ಏನೆಲ್ಲ ಅವ್ರಿಗೆ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಬರುವಂತ ದಿನಗಳು ಅಂತಂದ್ರೆ ಈ ಒಂದು ರೀಡಿಂಗ್ ಸೊ ನೆಕ್ಸ್ಟ್ 10 to 12 ಡೇಸ್ ವರೆಗೂ ಇರುತ್ತೆ. ಓಕೆ, ಸೊ 11th ಏಪ್ರಿಲ್ ಇಂದ ಅವ್ರಿಗೆ 20th ಏಪ್ರಿಲ್ ವರೆಗೂ ಏನೆಲ್ಲ ಅವರ ಒಂದು ಲೈಫಲ್ಲಿ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ತುಂಬಾ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂತಂದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ವಿಶ್ವಾಸದಿಂದ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಬ್ಯೂಟಿಫುಲ್ ಸೋಲ್ಸ್ ಅಂತ ಹೇಳ್ತೀನಿ. ಸೊ ಈ ಒಂದು ರೀಡಿಂಗ್ ಬರುವಂಥ ದಿನಗಳು ಮೇಷರಾಶಿಯವರ ಒಂದು ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಮತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿರ್ತಾರೆ ಅವ್ರಿಗೂ ಕೂಡ ರೀಡಿಂಗನ್ನು ಶೇರ್ ಮಾಡಿ. ಸೊ ಅವರು ಕೂಡ ಇದನ್ನ ಆದಷ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಫಸ್ಟ್ ಆಫ್ ಆಲ್ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಹೆಲ್ತ್ ವೈಸ್. ನಾನು ನೋಡ್ತಾ ಇದ್ದೀನಿ ಹೆಲ್ತ್ ವಿಷಯದಲ್ಲಿ ನನಗೆ ಯಾವುದೇ ರೀತಿ ಚೇಂಜಸ್ ಅಂತ ಅನ್ನಿಸ್ತಾ ಇಲ್ಲ. ಚೇಂಜಸ್ ಅಂತಂದ್ರೆ ನೋಡಿ, ಎಲ್ಲ ಚೆನ್ನಾಗಿದೆ, ಏನು ಆ ರೀತಿ ಏನು ನಿಮಗೆ ತೊಂದರೆ ಅಂತ ಆಗ್ತಾ ಇಲ್ಲ. ಎಲ್ಲ ಒಂದು ಫುಲ್ಫಿಲ್ಮೆಂಟ್ ಇರುವಂಥದ್ದು. ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ತೊಂದರೆಗಳು ಅಂತ ಯಾವುದೇ ರೀತಿ ನನಗೆ ಇಲ್ಲಿ ಅನ್ನಿಸ್ತಾ ಇಲ್ಲ. ಓಕೆ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟು, ತುಂಬ ಹ್ಯಾಪಿ ಆಗಿರುವಂಥದ್ದು, ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಲೈಫನ್ನು, ಇಂಟರ್ನಲಿ ತುಂಬ ಹ್ಯಾಪಿ ಆಗಿದ್ದೀರಾ ಅಂತ ಹೇಳುವಂಥದ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ ತನ್ನ ಒಳಗಿಂದ ಮನಸ್ಸಿಂದ ಯಾವಾಗ ಒಂದು ಖುಷಿ ಸಿಗುತ್ತೆ, ಸೊ ಆ ಒಂದು ಟೈಮಲ್ಲಿ ಇಂಟರ್ನಲಿ ಏನಾಗುತ್ತೆ, ಒಳಗಿಂದ ಖುಷಿ, ಒಂದು ಹ್ಯಾಪಿನೆಸ್ ಬರುತ್ತೆ. ಹಾಗಾಗಿ ಇಂಟರ್ನಲಿ ತುಂಬ ಹ್ಯಾಪಿ ಆಗಿದ್ದೀರಾ ಅಂತ ಹೇಳಿ ಬರುವಂಥದ್ದು. ಮತ್ತೆ ಇನ್ನೂ ನೋಡಬೇಕು ಅಂತಂದ್ರೆ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ, ಖುಷಿಯಾಗಿ ಇದ್ದೀರಾ, ಏನು ಬೇಕು ಅದು ಎಲ್ಲ ಒಂದು ಸೋರ್ಸ್. ಹೆಲ್ತ್ ವೈಸ್ ಯಾವುದೇ ರೀತಿ ತೊಂದರೆಗಳು ಏನು ನನಗೆ ಕಾಣ್ತಾ ಇಲ್ಲ ಪ್ರೆಸೆಂಟ್ ಮೂಮೆಂಟಲ್ಲಿ. ಇನ್ನು ಬರೋ ಅಂಥ ದಿನಗಳಲ್ಲಿ ಕೂಡ ನೋಡಿ, ನಾನು ನೋಡ್ತಾ ಇರುವಂಥದ್ದು ಅಲ್ಲಿನೂ ಕೂಡ ಅಂದರೆ ಸಪೋಸ್ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ, ನೀವೇನಾದರೂ ಜಿಮ್ ಮಾಡಬೇಕು, ನಿಮ್ಮ ಒಂದು ಹೆಲ್ತ್ ಕಂಡೀಷನ್ ಇನ್ನೂ ಚಲೋ ಆಗಿರಬೇಕು ಅಂತ ಹೇಳಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ, ಬರುವಂಥ ದಿನಗಳಲ್ಲಿ ನಿಮಗೆ ಅನಿಸ್ಬೋದು ಇನ್ನೂ ಸ್ವಲ್ಪ ರಿಕವರ್ ಮಾಡ್ಕೋಬೇಕು ಅಂತ ಹೇಳಿ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅಂತಂದರೆ, ಡೆಫಿನೆಟ್ ಆಗಿ ಹೇಳ್ತೀನಿ ಅದು ನಿಮಗೆ ವರ್ಕೌಟ್ ಆಗುತ್ತೆ. ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಅಂದ್ಕೊಂಡಿದ್ದೀರಾ ನೀವು ವೆಯ್ಟ್ ಲಾಸ್ ಮಾಡಬೇಕು, ತುಂಬ ದಪ್ಪ ಇದ್ದರೆ ತೆಳ್ಳಗಾಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ, ಸೊ ಆ ಒಂದು ಏರಿಯಾದಲ್ಲಿ ನೀವು ವರ್ಕೌಟ್ ಮಾಡಿದರೆ ಡೆಫಿನೆಟ್ ಆಗಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ವೆಯ್ಟ್ ಜಾಸ್ತಿ ಮಾಡ್ಕೋಬೇಕು, ಕೆಲವೊಂದು ಜನ ತುಂಬ ತೆಳ್ಳಗಿರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಹೆಚ್ಚಿಗೆ ಮಾಡ್ಕೋಬೇಕು ವೆಯ್ಟನ್ನು ಅಂತಂದರೆ, ಡೆಫಿನೆಟ್ ಆಗಿ ಆ ಒಂದು ಏರಿಯಾದಲ್ಲಿ ಕೂಡ ನನಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್, ಅಂದರೆ ನೀವು ವರ್ಕ್ ಮಾಡ್ತೀರಾ, ನೀವೇನು ವರ್ಕ್ ಮಾಡ್ತೀರಾ ಡೆಫಿನೆಟ್ ಆಗಿ ಅಲ್ಲಿ ಅದು ವರ್ಕೌಟ್ ಆಗುತ್ತೆ. ಹೇಗೆ ಅಂತಂದರೆ ಅದಕ್ಕೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಮತ್ತೆ ಇದ್ರ ಜೊತೆಗೆ ನಿಮಗೆ ಇನ್ನೂ ಹೇಳಬೇಕು ಅಂತಂದರೆ, ಸ್ವಲ್ಪ ಅವಾಗವಾಗ ನೀವು ಹೆಲ್ತ್ ಚೆಕಪ್ಸ್ ಮಾಡಿಸ್ಕೊಳ್ತಾ ಇರಿ. ಓಕೆ, ನಿಮಗೆ ಇವಾಗ ತೊಂದರೆ ಅಂತ ಏನು ನನಗೆ ಕಾಣ್ತಾ ಇಲ್ಲ, ಬಟ್ ನೋಡಿ ಓಕೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲನೂ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಏನು ಮಾಡಿ, ನಿಮ್ಮ ಹೆಲ್ತ್ ಮೇಲೆ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಕೂಡ ಅದೇ ಮೆಸೇಜ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಹೆಲ್ತ್ ನಿಮ್ಮದು, ಬಟ್ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. ಓಕೆ, ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ನೋಡಿ, ಇಲ್ಲಿ ಒಂದು ಸಣ್ಣ ಮಗು ಇದೆ. ಮಗು ಯಾಕೆ ಅಂತಂದ್ರೆ, ಮಗು ಅಷ್ಟು ಗೊತ್ತಿರೋದಿಲ್ಲ, ತನ್ನ ಬಗ್ಗೆ ತನಗೆ ಗೊತ್ತಿರೋದಿಲ್ಲ, ನೆಗ್ಲಿಜೆನ್ಸಿ ತೋರಿಸಿ ಏನಾದರೂ ಮಾಡುವಂಥದ್ದು. ಅದೇ ಇದು ಶೋ ಮಾಡ್ತಾ ಇರೋದು. ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಹಾಗಂತ ಹೇಳಿ ಏನೋ ಸ್ವಲ್ಪ ರೂಟೀನ್ ಮಾಡಿಸ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ, ಓಕೆ ಸ್ವಲ್ಪ ಹೋಗಿ ತೋರಿಸ್ಕೊಳ್ಳಿ, ಅದಕ್ಕೆ ನಿಮಗೆ ಏನಿದೆ ಅಂತ ಹೇಳಿ ಇನ್ನೂ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಬರ್ತಾ ಇದೆ. ಇದು ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ನಾನು ನೋಡ್ತಾ ಇದ್ದೆ. ಇನ್ನು ನಿಮ್ಮ ಕರಿಯರ್ ವೈಸ್ ನಾನು ನೋಡಿದಾಗ, ಸೊ ಕರಿಯರಲ್ಲಿ ನೋಡಿ, ಯಾವುದೋ ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿದೆ ನಿಮ್ಮಿಂದ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು ಕರಿಯರಲ್ಲಿ.
ಆ, ಏನೋ ತೊಂದರೆ ಆಗಿದೆ ನಿಮಗೆ ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ಏನೋ ತೊಂದರೆ ಆಗಿದೆ. ಅದರಿಂದ ನೀವು ಇನ್ನೂ ಹೊರಗೆ ಬರಿ ಯಾವುದೋ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂಥದ್ದು. ಸ್ವಲ್ಪ ಥಿಂಕ್ ಮಾಡಿ, ಯಾಕಂತಂದರೆ ಇಲ್ಲಿ ಕ್ಲಿಯರ್ ಆಗಿ ನನಗೆ ಅನಿಸ್ತಾ ಇದೆ ಯಾವುದೋ ಒಂದು ಟ್ರ್ಯಾಪಲ್ಲಿ ಸಿಕ್ಕೊಂಡಿದ್ದೀರಿ. ಆ, ಸ್ವಲ್ಪ ಅದರಿಂದ ಇವಾಗ ಹೊರಗಡೆ ಬಂದರೂ ಕೂಡ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ನಿಮಗೆ, ಇಲ್ಲ ಅಂತ ಅಲ್ಲ. ಯೂನಿವರ್ಸ್ ಕಡೆಯಿಂದ ಯೂನಿವರ್ಸ್ ನಿಮಗೆ ಬ್ಲೆಸ್ಡ್ ಇದೆ, ದೇವರ ದಯೆ ಅಂತ ಹೇಳ್ತಾರಲ್ವಾ. ಹಾಗಾಗಿ ಆ ದೇವರ ದಯೆಯಿಂದ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಇಲ್ಲ ಅಂತ ಅಲ್ಲ. ಬಟ್ ನಾನು ಇಲ್ಲಿ ನೋಡ್ತಾ ಇರುವಂಥದ್ದು ಬಿಸ್ನೆಸ್ ವೈಸ್ ಏನೋ ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿರುವಂಥದ್ದು, ಇಶ್ಯೂಸ್ ಏನೋ ನಿಮಗೆ ತುಂಬ ಸಫರ್ ಆಗಿದ್ದೀರಾ ಬಿಸ್ನೆಸ್ಸಲ್ಲಿ. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಕ್ಸಾಂಪಲ್ ಹೇಳ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಸೊ ಅದಕ್ಕೆ ತಕ್ಕ ಹಾಗೆ ನಿಮಗೆ ರಿಕವರಿ ಕೂಡ ಆಗಿದೆ. ಆದರೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿ ಸ್ವಲ್ಪ ಇರುತ್ತೆ ನೋಡಿ, ಕಾಮನ್ ಆಗಿ ಮನುಷ್ಯರ ಮೇಲೆ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜಾಸ್ತಿ ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚಿಂದ ಆಸೆ ಪಟ್ಟು ಸ್ವಲ್ಪ ಸೆಲ್ಫಿಶ್ನೆಸ್ಸಿಂದ ಏನೋ ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿ ಅಲ್ಲಿ ನಿಮಗೆ ಏನೋ ಲಾಸಸ್ ಆಗಿ ತುಂಬ ಒಂದು ಸಫರ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಬರ್ತಾ ಇದೆ. ಸ್ವಲ್ಪ ಅಲರ್ಟ್ ಆಗಿರಬೇಕು ನೀವು ಬಿಸ್ನೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಕೂಡ. ಯಾಕಂದರೆ ನೆಕ್ಸ್ಟ್ ನಾನು ನೋಡ್ತಾ ಇರೋವಂಥದ್ದು ನಿಮಗೆ ಇವಾಗ ನಿಮಗೆ ಯೂನಿವರ್ಸ್ ಕಡೆಯಿಂದ ಬಿಸ್ನೆಸ್ಸಲ್ಲಿ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಕರಿಯರ್ ಏನು ನೀವು ಮಾಡ್ತಾ ಇದ್ದೀರಾ, ಎಲ್ಲೋ ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿತ್ತು. ಸೊ ಯೂನಿವರ್ಸ್ ನಿಮಗೆ ತುಂಬ ಏನು ಮಾಡ್ತಾ ಇದೆ, ಬ್ಲೆಸ್ಡ್ ಆಗಿದೆ. ಹಾಗಾಗಿ ನಿಮಗೆ ಎರಡನೇ ಚಾನ್ಸ್ ಕೊಟ್ಟಿದೆ ನಿಮ್ಮ ಒಂದು ಕರಿಯರಲ್ಲಿ. ಅದನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಓಕೆ, ಈಸಿಯಾಗಿ ಎಲ್ರಿಗೂ ಕೂಡ ಸೆಕೆಂಡ್ ಚಾನ್ಸ್ ಅಂತ ಸಿಗೋದಿಲ್ಲ, ಆದರೆ ನಿಮಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಸಿಕ್ಕಾಗಿದೆ. ಅದೇನೋ ಆಗಿತ್ತು, ಏನೋ ಅದು ನಿಮಗೆ ದೊಡ್ಡದೊಂದು ಹೊಡೆತ ಆಗಬೇಕಾಗಿತ್ತು ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಬಟ್ ಅದನ್ನು ಟೈಮ್ ಇದ್ದಾಗ ರಿಕವರಿ ಕೂಡ ನಿಮಗೆ ಆಗ್ತಾ ಇದೆ. ಯಾಕಂತಂದರೆ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ನಿಮ್ಮ ಒಂದು ಬಿಸ್ನೆಸ್, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಇರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂಥದ್ದು ಅನ್ನಿಸ್ತಾ ಇದೆ. ಎಮೋಷ್ನಲಿ ನನಗೆ ಅನ್ನಿಸ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಎಮೋಷ್ನಲಿ ಕೂಡ ನಿಮಗೆ ಅದು ಸ್ವಲ್ಪ ಹಿಟ್ ಆಗಿದೆ ಅಂತ ಹೇಳಿ. ಬಟ್ ಅದರಿಂದ ಇವಾಗ ನೀವು ರಿಕವರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಓಕೆ, ಮತ್ತು ಇನ್ನೂ ಬರುವಂಥ ದಿನಗಳು ನಾನು ನೋಡ್ತಾ ಇದ್ದೀನಿ, ನಿಮಗೆ ಕರಿಯರಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಅಫ್ಕೋರ್ಸ್ ನಿಮ್ಗೆ ಏನು ಹೊಡೆತ ಆಗಿದೆ ಅದರಿಂದ ನೀವು ಕಲಿತೀರಾ ಮುಂದೆ ಇನ್ ಫ್ಯೂಚರಲ್ಲಿ. ಸೊ ಈ ರೀಡಿಂಗ್ ನಿಮಗೆ 11th to 20th ಇರುತ್ತೆ. ಓಕೆ, ಇನ್ ಬಿಟ್ವೀನ್ ಈ ಒಂದು ದಿನದಲ್ಲಿ ನಿಮಗೆ ಏನಾಗುತ್ತೆ, ನೀವೇನು ಕಳ್ಕೊಳ್ತಾ ಇದ್ರಿ, ನೀವೇನು ಕಳ್ಕೊಂಡಿದ್ದೀರಾ, ಏನು ಲಾಸಸ್ ಆಗಿದೆ ಅದರಿಂದ ನೀವು ರಿಕವರಿ ಮಾಡ್ಕೊಳ್ತೀರಾ. ಆ ಒಂದು ಏರಿಯಾದಲ್ಲಿ ನಿಮಗೆ ಸ್ಟೆಬಿಲಿಟಿ ಬರುತ್ತೆ. ನೀವೇನು ಹಾರ್ಡ್ ವರ್ಕ್ ಮಾಡ್ತೀರಾ ಡೆಫಿನೆಟ್ ಆಗಿ ಅದು ನಿಮಗೆ ವರ್ಕೌಟ್ ಆಗುತ್ತೆ, ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಕೊಡುತ್ತೆ, ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ. ಸಪೋಸ್ ತಿಳ್ಕೊಳ್ಳಿ, ನೀವೇನಾದರೂ ಜಾಬಲ್ಲಿ ಏನಾದರೂ ಒಂದು ಇನ್ಕ್ರಿಮೆಂಟ್ ಆಗುವಂಥದ್ದು ನನಗೆ ಕಾಣ್ತಾ ಇದೆ, ನಿಮ್ಮ ಪೊಸಿಷನ್ ನೆಕ್ಸ್ಟ್ ಲೆವೆಲಿಗೆ ಹೋಗುವಂಥದ್ದು, ಅಥವಾ ಅಪ್ರಿಷಿಯೇಷನ್ ಇರ್ಬೋದು, ತುಂಬ ಚೆನ್ನಾಗಿ ನೀವು ಅದನ್ನು ಮಾಡಿದ್ದೀರಾ ಅಂತ ಹೇಳಿ ಬಾಸ್ ಕಡೆಯಿಂದ. ಮತ್ತು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಓಕೆ, ಅಫ್ಕೋರ್ಸ್ ಅಲ್ಲಿನೂ ಕೂಡ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದಕ್ಕೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ, ಚೆನ್ನಾಗಿ ರಿಕವರಿ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಆ್ಯಕ್ಯುರೇಟಾಗಿ ಬಿಸ್ನೆಸ್ ಮೈಂಡ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ನೀವು ಥಿಂಕ್ ಮಾಡ್ತೀರಾ, ಆ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತೀರಾ. ಸೊ ಹಾಗಾಗಿ ನಿಮಗೆ ಏನಾಗುತ್ತೆ, ಅಲ್ಲಿ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಮತ್ತು ಇಷ್ಟೇ ಅಲ್ಲ, ಇನ್ನು ನೋಡಿ ಫ್ಯೂಚರ್ ನಿಮಗೆ ಏನು ಹೇಳ್ತಾ ಇದೆ, ಯೂನಿವರ್ಸ್ ಏನು ಗೈಡ್ ಮಾಡ್ತಾ ಇದೆ ಅಂತ ಹೇಳಿ. ಓಕೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಬರ್ತಾ ಇದೆ ಗೈಡೆನ್ಸ್ ಅಂತಂದರೆ, ಇವಾಗ ಏನು ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಸೊ ಇನ್ ಫ್ಯೂಚರಲ್ಲಿ ಜನ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಆ ರೀತಿ ಆಗುತ್ತೆ. ಬರುವಂಥ ದಿನಗಳಲ್ಲಿ ಯಾವ ರೀತಿ ನಿಮ್ಮ ಒಂದು ವರ್ಕ್ ಇರಬೇಕು ಅಂತಂದರೆ, ಜನರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು. ನೇಚರ್ಗೆ ಸ್ವಲ್ಪ ಕನೆಕ್ಟ್ ಆಗಿ ಸ್ಟೆಬಿಲಿಟಿ ತೊಗೊಂಡು ಬನ್ನಿ. ನೀವು ಮಾಡುವಂಥದ್ದು ಏನು ನಾನು ಹೇಳಿದ್ನಲ್ವ ಸ್ಟ್ರಾಟಜಿ, ಅಫ್ಕೋರ್ಸ್ ನೀವು ಯೂಸ್ ಮಾಡ್ತೀರಾ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಜನರು ಹೆಲ್ಪ್ ತೊಗೊಳ್ಳಿ, ನಿಮಗೆ ಸಪೋರ್ಟ್ ಕೂಡ ಬರುತ್ತೆ. ಮತ್ತು ನನಗನ್ಸುತ್ತೆ ಎಲ್ಲಾದರೂ ನೀವು ಸಪೋಸ್ ನಾನು ಹಾಗೆ ಥಿಂಕ್ ಮಾಡ್ತಾ ಇದ್ದೀನಿ, ಯೂನಿವರ್ಸ್ ಇದು ನಿಮಗೆ ಹೇಳ್ತಾ ಇರುವಂಥದ್ದು, ಎಲ್ಲಾದರೂ ಟ್ರಾವೆಲಿಂಗ್, ಬಿಸ್ನೆಸ್ ವೈಸ್ ನಿಮಗೆ ಟ್ರಾವೆಲಿಂಗ್ ಅಂತ ಬಂದರೆ ಅಲ್ಲಿಂದ ಕೂಡ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ನೀವು ಇರೋ ಏರಿಯಾದಿಂದ ಎಲ್ಲಾದರೂ ಹೊರಗಡೆ ಹೋಗಿ ನೀವು ಬಿಸ್ನೆಸ್ ಮಾಡ್ತೀರಾ, ಓಕೆ,
ಅದಕ್ಕೂ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಇದೆ. ಮತ್ತೆ ನೀವೇನು ಒಂದು ಅಚೀವ್ಮೆಂಟ್ ಮಾಡ್ತೀರಾ ಅದನ್ನ ಸೆಲೆಬ್ರೇಟ್ ಕೂಡ ಮಾಡ್ಕೊಳ್ಳಿ. ನಿಮಗೆ ಯಾರು ಸಪೋರ್ಟ್ ಮಾಡಿರ್ತಾರೆ ಅವ್ರನ್ನ ಮುಂದಿಟ್ಕೊಂಡು ನೀವು ಸೆಲೆಬ್ರೇಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಬರ್ತಾ ಇರುವಂತದ್ದು. ಒಂದು ಲಕ್ಸುರಿ ನಿಮಗೆ ಬರುವಂತ ದಿನಗಳಲ್ಲಿ ನೀವೇನು ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮಗೆ ಒಂದು ಲಕ್ಸುರಿ ಲೈಫನ್ನ ಲೀಡ್ ಮಾಡೋದಕ್ಕೆ ಖಂಡಿತ ಒಂದು ಅವಕಾಶ ಬಂದೇ ಬರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಎಲ್ಲರ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಸಪೋರ್ಟ್ ನೀವು ಕೇಳಿ ತಗೊಂಡ್ರೂ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದು. ನೀವು ಒಂದು ಐಡಿಯಲ್ ಆಗಿ ಕನ್ವರ್ಟ್ ಆಗ್ಬೋದು ಅನ್ನುವಂಥದ್ದು ನನಗೆ ಕಾಣ್ತಾ ಇದ್ರೆ, ಅಷ್ಟು ಒಂದು ನಿಮ್ಮ ಜಾಬ್ ಅಥವಾ ಕರಿಯರ್ ಅಲ್ಲಿ ಅಷ್ಟು ಮೊಮೆಂಟ್ ನನಗೆ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಒಂದು ರೈಟ್ ಟ್ರ್ಯಾಕ್ ಮೇಲೆ ನೀವು ನಡಿಬೇಕು. ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ನೀವು ಒಳ್ಳೆ ದಾರಿಯಲ್ಲಿ ಹೋದ್ರೆ ಇದು ಎಲ್ಲಾನು ನಿಮ್ಗೆ ಬರುತ್ತೆ ಅನ್ನುವಂಥದ್ದು. ಓಕೆ, ಇನ್ನು ನಿಮ್ಮ ರಿಲೇಶನ್ಶಿಪ್ ಅನ್ನ ನಾನು ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಯಾರೋ ಒಬ್ರು ಹೊಸ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ, ಅಥವಾ ನಿಮ್ಮಲ್ಲಿ ಏನೋ ಒಂದು ವಿಚಾರ ಬರ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಇರುವಂತದ್ದು. ರಿಲೇಶನ್ಶಿಪ್ ಅಲ್ಲಿ ಯಾರೋ ಹೊಸ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗಿದ್ದಾರೆ. ಅದು ಮೇ ಬಿ ನಿಮ್ಮ ವರ್ಕ್ ಅಲ್ಲಿ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು. ಒಬ್ಬ ಹೊಸ ವ್ಯಕ್ತಿಯ ಎಂಟ್ರಿ ನಿಮ್ಮ ಲೈಫ್ ಅಲ್ಲಿ ಆಗಿದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇರುವಂತದ್ದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಅಲ್ಲಿಂದ ನೀವು ಏನ್ ಮಾಡ್ತೀರಾ, ಒಂದು ಹೊಸ ಆಸ್ಪೆಕ್ಟ್ ಅಂದ್ರೆ ಥಿಂಕ್ ಮಾಡ್ತೀರಾ ಮುಂದೆ ಏನ್ ಮಾಡ್ಬೇಕು ಹೇಗೆ ಅಂತ ಹೇಳಿ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ರಿಲೇಶನ್ಶಿಪ್ ಅಲ್ಲಿ ನೀವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿದ್ದೀರಾ. ಈಚೆಗೆ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀರಾ ಹೆಚ್ಚಿಂದು. ಮುಂಚೆ ಸ್ವಲ್ಪ ಬೇಜವಾಬ್ದಾರಿತನ ಅಂತ ಇರ್ಬೋದಿತ್ತು, ಬಟ್ ಇವಾಗ ಏನಾಗಿದೆ, ನಿಮ್ಮ ಒಂದು ಸ್ಟೇಟ್ ಆಫ್ ಮೈಂಡ್ ಚೇಂಜ್ ಆಗಿದೆ. ನೀವೇನ್ ಮಾಡ್ತೀರಾ, ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೈ ಮೇಲೆ ತಗೊಳ್ಳುವಂತದ್ದು ಅನಿಸ್ತಾ ಇದೆ. ಮತ್ತೆ ಸ್ವಲ್ಪ ನಾನು ಇಲ್ಲಿ ಇನ್ನೂ ನೋಡ್ತಾ ಇರುವಂತದ್ದು, ಸ್ವಲ್ಪ ನಿಮ್ಮ ಪಾರ್ಟ್ನರ್ ವೈಸ್ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಓಕೆ, ನೀವು ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಳ್ತಾ ಇದ್ದೀರಾ. ಸ್ವಲ್ಪ ನಿಮ್ಮ ಪಾರ್ಟ್ನರ್ಗೂ ಕೂಡ ರೆಸ್ಟ್ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ, ಇಲ್ಲಿ ಕ್ಲಿಯರ್ ಆಗಿ ಅನಿಸ್ತಾ ಇದೆ, ಅವರು ಯಾವುದೋ ಒಂದು ಥಿಂಕ್ ಮಾಡ್ತಾ ಇದ್ದಾರೆ, ಏನೋ ರಿಲೇಶನ್ಶಿಪ್ ಅಲ್ಲಿ ಹೆಚ್ಚಿನ ವಿಚಾರ ಮಾಡ್ತಾ ಇದ್ದಾರೆ, ಮೈಂಡ್ ಮೇಲೆ ಪ್ರೆಷರ್ ತಗೊಳ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಸ್ವಲ್ಪನೂ ಟೈಮ್ ಇಲ್ಲ ಈ ವಿಚಾರ ಮಾಡುವಷ್ಟು, ಸ್ವಲ್ಪ ಪ್ರೆಷರೈಸ್ ಆಗಿದೆ ಅವ್ರಿಗೆ ಅಂತ ಹೇಳಿ ಅನಿಸ್ತಾ ಇದೆ. ಸ್ವಲ್ಪ ಎಲ್ಲೋ ನೋಡಿ, ಇದನ್ನ ಇವಾಗ್ಲೇನೆ ನೀವು ಸುಧಾರಿಸ್ಕೊಳ್ಳಿಲ್ಲ, ಅವ್ರಿಗೆ ಟೈಮ್ ಕೊಡ್ಲಿಲ್ಲ, ಅವ್ರಿಗೆ ಅವ್ರದೇ ಆದಂತ ಕೆಲವೊಂದಿಷ್ಟು ವಿಚಾರ ಇದೆ, ಅದನ್ನ ಅವರು ವಿಚಾರ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ, ತುಂಬಾ ರೆಸ್ಟ್ರಿಕ್ಷನ್ಸ್ ಏನಾದ್ರೂ ಇದ್ರೆ ಅದನ್ನ ಕಡಿಮೆ ಮಾಡಿ. ಸ್ವಲ್ಪ ಯಾಕೋ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತಾ ಇದೆ ನನಗೆ. ಡೀಪ್ ಥಿಂಕಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಇನ್ನೊಂದ್ ಕಡೆ ನೋಡಿದಾಗ ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ ನಿಮ್ಮಿಂದ ಅಂತ ಹೇಳಿ ನಿಮಗೂ ಕೂಡ ಫೀಲ್ ಆಗ್ತಾ ಇರ್ಬೋದು. ಡ್ಯೂ ಟು ರಿಸ್ಟ್ರಿಕ್ಷನ್ಸ್, ಫ್ಯಾಮಿಲಿಯಿಂದ, ನಿಮ್ಮಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ. ಮಾತುಕತೆ ಸ್ವಲ್ಪ ಬಂದ್ ಆಗ್ತಾ ಇದೆ ಅನ್ನುವಂಥದ್ದು ನೀವು ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಪ್ರೆಸೆಂಟ್ ಮೂಮೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬಹುದು, ಇದು ಹೀಗೆ ಇರುತ್ತಾ, ಏನಾದ್ರೂ ಕಡಿಮೆ ಆಗುತ್ತಾ, ಹೇಗೆ? ಫ್ಯೂಚರ್ ಅಲ್ಲಿ ನೋಡಿ, ಇದೇನಾದ್ರೂ ನೀವು ಮಾಡಿದ್ರೆ ಖಂಡಿತ ಹೇಳ್ತೀನಿ, ಇನ್ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇರ್ಬೋದು, ಒಂದು ಫ್ರೀಡಮ್ ಇರ್ಬೋದು, ಕಂಡ್ಕೊಳ್ತಾರೆ. ಅಷ್ಟೇ ನಿಮ್ಗೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನೀವಂದ್ರೂ ರೆಸ್ಪಾನ್ಸಿಬಲ್ ಇದ್ದೀರಾ. ಸಪೋಸ್ ನೀವೇನಾದ್ರೂ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ರೆ, ಅವರು ನಿಮ್ಮ ಬಗ್ಗೆ ತುಂಬಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಅವ್ರದ್ದು, ನಿಮ್ಮ ಜೊತೆ ಮಾತಾಡುವಂತ ವೇ ಆಫ್ ಟಾಕಿಂಗ್ ಚೇಂಜ್ ಆಗುವಂಥದ್ದು ಅವ್ರು ಫೀಲ್ ಮಾಡ್ಕೊಳ್ತಾರೆ. ಆ ಫ್ರೀಡಮ್ ಅನ್ನ ಫೀಲ್ ಮಾಡ್ಕೊಳ್ತಾರೆ. ಒಂದು ಹಾರ್ಮನಿ ಇದೆ, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಹಾರ್ಮನಿ ಇದೆ, ಹಾರ್ಮನಿ ಬರುತ್ತೆ.
ಮತ್ತೆ ನೋಡಿ ನೀವೇನು ಎಫರ್ಟ್ ಹಾಕ್ತೀರಾ, ನಿಮ್ಮ ರಿಲೇಶನ್‌ಶಿಪ್‌ಗೆ ಎಷ್ಟು ಟೈಮ್ ಕೊಡ್ತೀರಾ, ಹ್ಮ್? ಅಷ್ಟು ನಿಮ್ಗೆ ನೀವು ಎಷ್ಟು ಇನ್ವಾಲ್ವ್‌ಮೆಂಟ್ ತಗೊಳ್ತೀರಾ, ನಿಮ್ಗೆ ಅಷ್ಟೇ ಏನಾಗುತ್ತೆ ಅವ್ರ ಕಡೆಯಿಂದ ಅಷ್ಟೇ ರೆಸ್ಪಾನ್ಸ್ ಬರುತ್ತೆ. ಇಲ್ಲಿ ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅವರು ಕೂಡ ಅಷ್ಟೇ ರೆಸ್ಪಾನ್ಸ್ ಅನ್ನ ತಗೊಳ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬರುವಂತ ದಿನಗಳಲ್ಲಿ ನೀವೇನಾದ್ರೂ ಇದು ನಾನು ಹೇಳಿರೋ ಪ್ರಕಾರ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೆ ಸ್ವಲ್ಪ ರೆಸ್ಟಿಂಗ್ ಮಾಡಿ, ಯಾಕಂದ್ರೆ ತುಂಬಾ ಅವ್ರ ಮೈಂಡ್ ಅಲ್ಲಿ ಓಡಾಡ್ತಾ ಇದೆ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳಿ. ಅವ್ರಿಗೆ ಸ್ವಲ್ಪ ನೀವೇನಾದ್ರೂ ಇದರಿಂದ ಫ್ರೀ ಅಪ್ ಮಾಡಿದಾಗ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಪ್ರೊಟೆಕ್ಷನ್ ಕಾಣ್ತಾ ಇದೆ. ಅವರು ಪ್ರೊಟೆಕ್ಟಿವ್ ಫೀಲ್ ಮಾಡ್ಕೊಳ್ತಾರೆ, ರೀಕನೆಕ್ಟ್ ಆಗುತ್ತೆ, ಇಬ್ಬರ ನಡುವೆ ಕೂಡ ಮಾತುಕತೆ ಸ್ಟಾರ್ಟ್ ಆಗುತ್ತೆ, ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ ಇಬ್ಬರ ಲೈಫ್ ಅಲ್ಲೂ ಕೂಡ. ಈ ಕನೆಕ್ಷನ್ ಏನಿದೆ ನೋಡಿ, ಒಂದು ಫ್ಲೆಕ್ಸಿಬಿಲಿಟಿ ಕ್ರಿಯೇಟ್ ಮಾಡುತ್ತೆ, ಒಂದು ಇಂಡಿಪೆಂಡೆನ್ಸ್ ಮತ್ತೆ ಸಪೋರ್ಟ್ ಅನ್ನ ಫೀಲ್ ಮಾಡ್ಕೊಳ್ತಾರೆ ಅವರು ಕೂಡ. ಆ ಒಂದು ಅಚೀವ್ಮೆಂಟ್ ಆಗಿದೆ ಏನೋ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾರೆ, ನೀವು ಕೂಡ ಫೀಲ್ ಮಾಡ್ಕೊಳ್ತೀರಾ. ಹ್ಮ್ ಅವ್ರ ಸಪೋರ್ಟ್ ನಿಮ್ಗೆ ಸಿಗುತ್ತೆ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಅವರ ಒಂದು ಕಮಿಟ್ಮೆಂಟ್ ಇರ್ಬೋದು, ಅವರ ಸಪೋರ್ಟ್ ಇರ್ಬೋದು, ನಿಮ್ಗೆ ಫುಲ್ ಆನ್ ಅವರು ಎನರ್ಜೆಟಿಕ್ ಆಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ಅವರು ನಾನು ಇರ್ತೀನಿ ಹಿಂದೆ ಅಂತ ಹೇಳಿ ಒಂದು ಅಶ್ಯೂರೆನ್ಸ್ ಕೊಡುವಂತದ್ದು. ಬಿಸ್ನೆಸ್ ಏನಾದ್ರೂ ಇದ್ರೆ ಅದರಲ್ಲಿ ಅವರು ನಿಮ್ಗೆ ಸಪೋರ್ಟ್ ಮಾಡುವಂತದ್ದು, ಇದೆಲ್ಲಾನು ನನಗೆ ಕಾಣ್ತಾ ಇದೆ. ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ ನೋಡಿ, ಕ್ಲಿಯರ್ ಇದೆ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ಹೇಳಿ, ತುಂಬಾ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಹೇಳಿದ್ದು ನಿಮ್ಮ ಪಾರ್ಟ್ನರ್ಗೆ ನಂಬರ್ 4 ನೀವು ರಿಲೀಫ್ ಮಾಡಬೇಕು, ಸ್ವಲ್ಪ ಅವ್ರಿಗೆ ಫ್ರೀ ಅಪ್ ಅನ್ನ ಫೀಲ್ ಮಾಡಿಸ್ಬೇಕು ಅಂತ ಹೇಳಿ ನಂಬರ್ 4 ಎನರ್ಜಿ ಬಂದಿತ್ತು. ಇಲ್ಲಿನೂ ಕೂಡ ನಿಮ್ಗೆ ಗೈಡೆನ್ಸ್ ಬರ್ತಾ ಇದೆ. ನಂಬರ್ 4 ಏನ್ ಹೇಳುತ್ತೆ ನೋಡಿ, ರಿಸ್ಟ್ರಿಕ್ಷನ್ಸ್ ಅನ್ನ ಹೇಳುತ್ತೆ. ತುಂಬಾ ಅವ್ರಿಗೆ ಹಿಡಿದಿಡ್ತಾ ಇದ್ದೀರಾ, ಈ ಒಂದು ರಿಲೇಶನ್ಶಿಪ್ ಅನ್ನ ತುಂಬಾ ನಿಮ್ಮ ಕೈಯಲ್ಲಿ ತಗೋಬೇಕು. ನಿಮ್ಗೂ ಕೂಡ ಎಲ್ಲೋ ಒಂದು ಇನ್ಸೆಕ್ಯೂರಿಟಿ ಅಂತ ಅನಿಸ್ತಾ ಇದೆ ಏನೋ, ಹಾಗಾಗಿ ಇನ್ಸೆಕ್ಯೂರಿಟಿ ಕಾಣ್ತಾ ಇರೋ ಕಾರಣ ನೀವೇನ್ ಮಾಡ್ತಾ ಇದ್ದೀರಾ, ಹಿಡಿದಿಡ್ತಾ ಇದ್ದೀರಾ. ಅದನ್ನ ನೀವು ಫ್ರೀ ಅಪ್ ಮಾಡಬೇಕು. ನೀವು ಫ್ರೀ ಆಗಿ ಮೂವ್ ಆದಾಗ ಮಾತ್ರ ಏನಾಗುತ್ತೆ, ತುಂಬಾ ರೆಸ್ಟ್ರಿಕ್ಷನ್ಸ್ ಮಾಡ್ಲಿಕ್ಕೆ ಹೋಗಬೇಡಿ, ಫ್ರೀಡಮ್ ಕೊಡಿ, ಫ್ರೀ ಆಗಿರಿ. ಅಂದಾಗ ಅವರು ಕೂಡ ಒಂದು ಪಾಸಿಟಿವ್ ಮೂವ್ಮೆಂಟ್ ಬರುತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ. ಅಫ್ಕೋರ್ಸ್ ಅವರು ಹೇಳ್ಕೊಳ್ತಾ ಇಲ್ಲ, ನಿಮ್ಗೆ ಅನಿಸ್ತಿರ್ಬಹುದು ಏನೋ ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ, ಇದು ನಾನು ಫ್ಯೂಚರ್ ರೀಡಿಂಗ್ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಹೇಳ್ತಾ ಇರೋದು ನಿಮ್ಮ ಒಂದು ಪಾರ್ಟ್ನರ್ ಆಸ್ಪೆಕ್ಟ್ ಇಂದ ಕೂಡ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ನಿಮ್ಗೆ ಮೇ ಬಿ ಇದನ್ನೆಲ್ಲ ಹೇಳದೇ ಇರಬಹುದು, ಬಟ್ ಅವರ ಬಿಹೇವಿಯರ್ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಏನಿದೆ ಅಂತ ಹೇಳಿ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮಗೆ ಬರುವಂತ ದಿನಗಳು ಹೇಗಿರುತ್ತೆ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಕೂಡ ನಿಮಗೆ ಅರ್ಥ ಆಗಿದೆ. ಹಾಗಿದ್ರೆ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಒಂದು ಕಮೆಂಟ್ ಅನ್ನ ಮಾಡಿ. ಮತ್ತೆ ಲೈಕ್ ಆಯಿತು, ರೀಡಿಂಗ್ ನಿಮಗೆ ರೆಸೊನೇಟ್ ಆಯಿತು ಅಂತಂದ್ರೆ, ಯಾಕೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲನೂ ರೆಸೊನೇಟ್ ಆಗಬೇಕು ಅಂತ ಇರೋದಿಲ್ಲ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಒಂದು ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಜಾಯ್ನಿಂಗ್ ಆಪ್ಷನ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಪರ್ಸನಲ್ ರೀಡಿಂಗ್ ಕೂಡ ನಾನು ಮಾಡ್ತೀನಿ. ಓಕೆ, ಆನಂತರ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.